ತಲೆಯಲ್ಲಿ ವಿಪರೀತ ಬಿಳಿ ಕೂದಲಾಗಿದ್ದರೆ ಯಾವ ರೀತಿ ಬಿಳಿ ಕೂದಲನ್ನು ಹೋಗಲಾಡಿಸೋದು ಮತ್ತು ತಲೆ ಕೂದಲನ್ನ ಸೊಂಪಾಗಿ ಕಪ್ಪಾಗಿ ದಟ್ಟವಾಗಿ ಬೆಳೆಯುವಂತೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೇಖಾ. ಬನ್ನಿ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾರ್ಲರ್ಗೆ ಹೋದರೂ ಅಷ್ಟೇ ನನ್ನನ್ನು ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ತಲೆ ಕೂದಲು ತುಂಬ ಉದ್ದ ಇಲ್ಲ, ಆದರೆ ಸೊಂಪಾಗಿ ಕಪ್ಪಾಗಿದೆ, ತಲೆಯಲ್ಲಿ ಒಂದು ಕೂಡ ಬಿಳಿ ಕೂದಲಿಲ್ವಲ್ಲ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರಾ, ಯಾವ ಏರ್ ಕಲರ್ ಯೂಸ್ ಮಾಡ್ತೀರಾ, ಯಾವ ಥರ ಮೆಹಂದಿ ಯಾವ್ದು ಹಾಕ್ತೀರಾ ಅಂತ ನನ್ನನ್ನು ತುಂಬ ಜನ ಪ್ರಶ್ನೆ ಮಾಡಿದರು. ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಯಾವ ರೀತಿ ಪರ್ಮನೆಂಟಾಗಿ ತಲೆ ಕೂದಲನ್ನ ಕಪ್ಪಾಗಿಸೋದು, ಯಾವುದೇ ರೀತಿ ಬಿಳಿ ಕೂದಲಿದ್ರೂ ತಲೆ ಕೂದಲು ತುಂಬ ಪರ್ಮನೆಂಟಾಗಿ ಕಪ್ಪಾಗಿ ಇರಿಸ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಈ ಒಂದು ಆಯಿಲನ್ನು ಮನೆಯಲ್ಲಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ ಈ ಆಯಿಲು. ನಾನು 3 ವರ್ಷಗಳಿಂದ ಸತತವಾಗಿ ಬಳಸ್ತಾ ಇದ್ದೀನಿ. ನಾನು ಬಳಸ್ತಾ ಇರೋಂಥ ಆಯಿಲ್ ಇದು. ತುಂಬ ಸುಲಭ ಕೂಡ ಮನೇಲಿ ಮಾಡ್ಕೊಳ್ಳೋದು. ಇದನ್ನು ಮಾಡಿ ಇಟ್ಕೊಂಡ್ರೆ ವಾರಾನುಗಟ್ಟಲೆ ನೀವು ಇಟ್ಟು ಹಚ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಎಣ್ಣೆನ ನೀವು 2 ದಿನಕ್ಕೆ ಇಲ್ಲ 3 ದಿನಕ್ಕೆ, ವಾರಕ್ಕೆ 3 ಸಲನಾದರೂ ಹಚ್ತಾ ಬಂದರೆ ಖಂಡಿತ ನಿಮ್ಮ ತಲೆ ಕೂದಲು ಬಿಳಿಯಾಗಿರೋದಿಲ್ಲ. ಬಿಳಿ ಕೂದಲು ಏನಿದೆ ಅದೆಲ್ಲ ಪರ್ಮನೆಂಟಾಗಿ ಮಾಯ ಆಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಯಾವಾಗಲೂ ಕಬ್ಬಿಣದ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಟೀಲ್ ಇಟ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಎಣ್ಣೆನ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ. ನಾನು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಉಪಯೋಗಿಸಿ ನಾನು ಒಂದು ಹರ್ಬಲ್ ಆಯಿಲ್ನ ಮಾಡಿಟ್ಕೊಂಡಿರ್ತೀನಿ. ಅದೇ ಆಯಿಲ್ನ ಬಳಸ್ತಾ ಇದ್ದೀನಿ ನಾನು. ನೀವಿಲ್ಲ ಅಂದರೆ ಕೊಬ್ಬರಿ ಎಣ್ಣೆನಾದರೂ ಬಳಸ್ಕೋಬೋದು. ನಾನಿಲ್ಲಿ 2 ಬಾಟಲಲ್ಲಿ ಎತ್ತಿಟ್ಟಿದ್ದೆ, ಅದರಲ್ಲಿ 1 ಬಾಟಲಲ್ಲಿ ಖಾಲಿ ಆಗ್ತಾ ಬಂದಿದೆ. ಅದೇ ಆಯಿಲ್ನ ಬಳಸ್ತಾ ಇದ್ದೀನಿ ನಾನು. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಆಯಿಲ್ನ ತೊಗೊತಾ ಇದ್ದೀನಿ ನಾನು. ಈ ಆಯಿಲ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಅರ್ಧ ಕಪ್ ಆಗೋಷ್ಟು ಆಯಿಲ್ನ ತೊಗೊಳ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಮೆಲ್ಟ್ ಆಗಲಿ. ಸ್ಟವ್ ಹಚ್ಚಿದ್ದೀನಿ ನಾನು, ಕಮ್ಮಿ ಉರಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ನೋಡಿ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ, ಮಸ್ಟರ್ಡ್ ಆಯಿಲ್ನ ಬಳಸ್ತಾ ಇದ್ದೀನಿ. ಇದು ತುಂಬಾ ಮುಖ್ಯ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತಲೆ ಕೂದಲು ಬೆಳೆಯೋದಕ್ಕೆ ಮತ್ತು ತಲೆ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಎಣ್ಣೆ. ಇದನ್ನು 2 ಟೀ ಸ್ಪೂನ್ ಆಗೋಷ್ಟು ಬಳಸ್ತಾ ಇದ್ದೀನಿ. ತಲೆ ಕೂದಲು ತುಂಬ ಚೆನ್ನಾಗಿ ಸ್ಮೂತ್ ಕೂಡ ಆಗುತ್ತೆ ಸ್ನೇಹಿತರೆ ಈ ಎಣ್ಣೆನ ಬಳಸಿ ನೋಡಿ. ಇದಕ್ಕೆ ನಾನು ನೋಡಿ ನೆಲ್ಲಿಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ಪೌಡ್ರು, ಆಮ್ಲ ಪೌಡ್ರ್. ಇದು 1 ಟೀ ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ ನಾನು. ನೀವು ಯಾವ ಬ್ರ್ಯಾಂಡ್ ಆದರೂ ಬೇಕಾದರೆ ತೊಗೊಳ್ಳಿ, ಪರವಾಗಿಲ್ಲ. ನಿಮಗೆ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. 1 ಟೀ ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ಬ್ರಾಹ್ಮಿ ಪೌಡ್ರನ್ನ ತೊಗೊತಾ ಇದ್ದೀನಿ ನಾನು. ಇದನ್ನು ಕೂಡ 1 ಟೀ ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ. ಬ್ರಾಹ್ಮಿ ಪೌಡರ್ ಇದು. ಈ ಪೌಡ್ರನ್ನ ಶೋಧಿಸುವಂಥ ಅವಶ್ಯಕತೆ ಏನಿಲ್ಲ, ಇದು ತುಂಬಾ ನೈಸ್ ಆಗಿರುತ್ತೆ. 1 ಟೀ ಸ್ಪೂನ್ ಆಗೋಷ್ಟು ಇದನ್ನು ಕೂಡ ತೊಗೊತಾ ಇದ್ದೀನಿ ನಾನು. ಈಗ ಇದ್ರ ಜೊತೆ ನಾನು ಭೃಂಗರಾಜ್ ಪೌಡ್ರನ್ನ ತೊಗೊತಾ ಇದ್ದೀನಿ. ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಇಲ್ಲ, ನಾನು ಯಾವುದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ಭೃಂಗರಾಜ್ ಪೌಡರ್. ಇದು 1 ಟೀ ಸ್ಪೂನ್ ಆಗೋಷ್ಟು ಈ ಪೌಡ್ರನ್ನ ತೊಗೊತಾ ಇದ್ದೀನಿ. ನಾನು 3 ವರ್ಷದಿಂದ ಬಳಸ್ತಾ ಇರೋದಕ್ಕೆ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊತಾ ಇರೋದು ಬಿಟ್ಟರೆ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಲಾಸ್ಟಲ್ಲಿ ಹಾಕಬೇಕು. ಇದು ಚೆನ್ನಾಗಿ ಬಿಸಿ ಆದಮೇಲೆ ತುಂಬ ಏನೋ ಕುದಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ನಾನು ನೋಡಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ಈ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆಯದು ಕೂಡ. ಹಂಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನೋಡಿ. ತುಂಬ ಕುದಿ ಬೀಳೋದೆಲ್ಲ ಏನೂ ಬೇಕಾಗಿಲ್ಲ. ಇದನ್ನು ಸ್ವಲ್ಪ ಬಿಸಿ ಆದರೆ ಬಿಸಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ. ಯಾಕೆಂದರೆ ನಾವು ಸ್ವಲ್ಪ ಹೊತ್ತು ಇಟ್ಟು ಇದನ್ನು ನಾವು ತಲೆಗೆ ಹಚ್ಚೋ ಹೊತ್ತಿಗೆ ಪೂರ ತಣ್ಣಗಾಗುತ್ತೆ. ಪೂರ ತಣ್ಣಗಿರಬಾರ್ದು, ಸ್ವಲ್ಪ ನಾವು ತಲೆಗೆ ಹಚ್ಚುವಾಗ ಉಗುರು ಬೆಚ್ಚಗಿರಬೇಕು. ನೋಡಿ ಈ ರೀತಿ ಬಿಸಿಯಾಗಿರಬೇಕು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ಈಗ ನೋಡಿ ಇದು ಸ್ವಲ್ಪ ಬಿಸಿನೇ ಇದೆ,
ಇದನ್ನು ಇವಾಗಲೇ ಹಿಂಗೆ ಹಚ್ಚೋದಕ್ಕಾಗಲ್ಲ, ಕೈ ಹಾಕೋದಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾನು ಕೆಳಗಡೆ ಇಳಿಸ್ತೀನಿ. ಸ್ಟವ್ ಮೇಲಿಂದ ಕೆಳಗಡೆ ಇಳಿಸಿದ್ದೆ. ಇವಾಗ ಕರೆಕ್ಟಾಗಿ ಬಿಸಿ ಇದೆ. ಈಗ ಇದನ್ನು ನಾನು ತೆಗೆದು ಒಂದು ಗಾಜಿನ ಬಾಟಲಲ್ಲಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಇದು ಪೂರ ಆಯಿಲ್ನ ನಾನು ಇವಾಗ ಒಂದೇ ದಿನ ಉಪಯೋಗಿಸೋದಿಲ್ಲ, ಒಂದು 2-3 ದಿನ ಇದನ್ನು ಹಚ್ಬೋದು, ಅಷ್ಟು ಎಣ್ಣೆ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದನ್ನು ಎಷ್ಟು ಬೇಕೋ ಅಷ್ಟು ನಾನು ಇವಾಗ ಉಪಯೋಗಿಸೋ ಅಷ್ಟು ಇಟ್ಕೊಂಡು, ಇನ್ನು ಮಿಕ್ಕಿರೋ ಅಂಥ ಎಣ್ಣೆ ಏನಿದೆ ಇದನ್ನು ನಾನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೀವು 15 ದಿನಗಟ್ಟಲೆ ಇಟ್ಟು ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ನಾನು ಸಾಧ್ಯವಾದಷ್ಟು ಮನೇಲಿ ಇರ್ತೀನಲ್ವ, ಫ್ರೆಶ್ ಆಗಿ ಮಾಡ್ಕೊತಾ ಇರ್ತೀನಿ. ನೋಡಿ, ಇದನ್ನು ಸೈಡಲ್ಲಿ ಎತ್ತಿಟ್ಬಿಡ್ತೀನಿ, ಸಾಕಿದು. ಇವಾಗ ಇಲ್ಲಿ ಬಾಂಡ್ಲಿಲಿ ಏನು ಕಾಣಿಸ್ತಾ ಇದೆ ಇದನ್ನು ನಾನು ಇವಾಗ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೆಳಗಡೆಯಿಂದ ಇದೆಲ್ಲ ಏನು ಗಸಿ ಏನಿದೆ ಇದನ್ನು ಗಸಿ ಅಂತ ತಿಳ್ಕೊಂಡು ಬಿಸಾಕಬಾರ್ದು, ಇದ್ರ ಸಮೇತನೇ ಹಚ್ಕೋಬೇಕು. ಯಾವುದೇ ರೀತಿ ಶೋಧಿಸಬಾರ್ದು ಇದನ್ನು, ಯಾಕೆಂದರೆ ನಾವು ಇಷ್ಟೊಂದು ಪುಡಿಗಳೆಲ್ಲ ಹಾಕಿದ್ದೀವಲ್ಲ, ಅದೇ ಪುಡಿ ಇದು, ಅದಕ್ಕೋಸ್ಕರ. ಈಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಈ ಒಂದು ಎಣ್ಣೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಬಳಸ್ತಾ ಇದ್ದೀನಿ. ಅದು ತುಂಬಾ ಮುಖ್ಯ, ಯಾಕೆಂದರೆ ತಲೆ ಕೂದಲು ಒಳ್ಳೆ ಶೈನಿಂಗ್ ಬರುತ್ತೆ. ಫಾಸ್ಟ್ ಏರ್ ಗ್ರೋತ್ಗಂತೂ ಅದು ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಇಂಗ್ರೀಡಿಯೆಂಟನ್ನು ನೀವು ಬಳಸಲೇಬೇಕು. ಎಲ್ಲ ಕಡೆ ಮೆಡಿಕಲ್ ಶಾಪಲ್ಲಿ ಸಿಗುವಂಥ ಒಂದು ಇಂಗ್ರೀಡಿಯೆಂಟ್ ಅಂದರೆ ಇದೇನೆ, ವಿಟಮಿನ್ ಇ ಕ್ಯಾಪ್ಸೂಲ್ಸ್. ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನ ತಲೆ ಕೂದಲಿಗಂತೂ ತುಂಬಾ ಉತ್ತಮವಾದಂಥ ಕೆಲಸ ಆಯಿತು ಇದರಿಂದ. ಇದನ್ನು ನಾನು ತೊಗೊಂಡಿರೋ ಅಂಥ ಎಣ್ಣೆಗೆ ನೋಡಿ ಒಂದೇ ಒಂದು ಕ್ಯಾಪ್ಸೂಲ್ಸನ್ನು ಹಾಕ್ತೀನಿ, ಸಾಕು. ಯಾಕೆಂದರೆ ನಾವು 2 ದಿನ 3 ದಿನಕ್ಕೊಂದ್ಸಲ ಈ ಎಣ್ಣೆನ ಉಪಯೋಗಿಸ್ತಾ ಇರೋದ್ರಿಂದ ತುಂಬಾ ಬೇಡ, ಅದಕ್ಕೋಸ್ಕರ. ನೋಡಿ, ನಾನು ಒಂದನ್ನು ಚೆನ್ನಾಗಿ ಹಿಂಗೆ ಇಂಟ್ಕೊತೀನಿ, ಪಿನ್ನದಲ್ಲಿ ಓಪನ್ ಮಾಡಿ ಈ ಥರ ಇಂಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬಾಟಲ್ಗಳಲ್ಲೂ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಕೋಬೋದು, ತೊಂದರೆ ಇಲ್ಲ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಯಾವುದೇ ರೀತಿ ಮೆಹಂದಿ ಹಾಕಿಲ್ಲ, ಯಾವುದೇ ರೀತಿ ಏರ್ ಕಲರ್ನ ಹಾಕಿಲ್ಲ. ನಾನು ಹಾಕಿರೋ ಅಂಥದ್ದು ಇಷ್ಟೇ ಪದಾರ್ಥ. ಮನೆಯಲ್ಲೇ ಮಾಡ್ಕೊಂಡಂಥ ಆಯಿಲ್ಗೆ ನಾನು ಇಷ್ಟು ಪದಾರ್ಥನ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈಗ ಕರೆಕ್ಟಾಗಿ ಬಿಸಿ ಇದೆ. ಇದನ್ನು ನಾನು ಇಲ್ಲಿ ಹಚ್ಚಲ್ಲ, ರೂಮಲ್ಲೇ ಅಲ್ಲಿ ಹಚ್ತೀನಿ. ಯಾಕೆಂದರೆ ಇಲ್ಲಿ ತಲೆ ಕೂದಲೆಲ್ಲ ಬಿಟ್ಕೊಂಡು ಅಡುಗೆ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಇದು ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಅದು ರೂಮಲ್ಲಿ ಹಚ್ಚಿದ್ದೀನಿ. ನೋಡಿ, ಕಲರ್ನ ಈ ಥರ ಇರುತ್ತೆ ಈ ಕಲರು. ತಲೆ ಕೂದಲು ಅಷ್ಟೇ, ಒಂದು ಕೂಡ ಬಿಳಿ ಕೂದಲು ಇರೋದಿಲ್ಲ. ದಯವಿಟ್ಟು ಇದನ್ನು ಹಚ್ತಾ ಬನ್ನಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ನಾನು ಮುಂಚೆ ಎಲ್ಲ ನನ್ನ ತಲೆ ಕೂದಲೆಲ್ಲ ಸ್ವಲ್ಪ ಬಿಳಿ ಕೂದಲು ಅದು ಇದು ಇತ್ತು, ತುಂಬ 3 ವರ್ಷಕ್ಕೆ ಮುಂಚೆ ತುಂಬಾ ವಿಕಾರವಾಗಿತ್ತು ತಲೆ ಕೂದಲು. ಇದನ್ನೆಲ್ಲ ಹಚ್ಚೋದಕ್ಕೆ ಶುರು ಮಾಡಿದ ಮೇಲೆ ಇವಾಗ ತಲೆ ಕೂದಲು ಈ ಥರ ಬಂದಿರೋದು. ಯಾವುದೇ ರೀತಿ ನಾನು ಕೆಮಿಕಲ್ಗಳನ್ನು ಯೂಸ್ ಮಾಡೋದಿಲ್ಲ. ಮೆಹಂದಿ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಯಾವುದನ್ನು ಹಚ್ಚಲ್ಲ ನಾನು. ನ್ಯಾಚುರಲ್ಲಾಗಿ ನನಗೆ ಈ ರೀತಿ ನಾನು ಹೋಮ್ ರೆಮಿಡಿಗಳನ್ನು ಮಾಡ್ಕೊತೀನಿ. ಇದರಲ್ಲೇ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನೋಡಿ, ಈಗ ಇದನ್ನು ನಾನು ನೋಡಿ ಹಚ್ಚಿ ತೋರಿಸ್ತೀನಿ ತಲೆ ಕೂದಲಿಗೆ. ನಾನು ನೆನ್ನೆ ತಾನೇ ತಲೆ ಏರ್ ವಾಶ್ ಮಾಡಿದ್ದೆ, ನೆನ್ನೆ ಮಾಡಿದ್ದೆ ನಾನು. ನೋಡಿ, ಇವಾಗ ನೋಡಿ ಇಷ್ಟಿದೆ ನನ್ನ ತಲೆ ಕೂದಲು, ಒಂದು ಕೂಡ ಬಿಳಿ ಕೂದಲಿಲ್ಲ. ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಬಾಚಣಿಗೆನ ಈ ಥರ ದೊಡ್ಡಲ್ಲಿನ ಬಾಚಣಿಗೆಯಲ್ಲಿ ತಲೆ ಕೂದಲಲ್ಲಿ ಸಿಕ್ಕನ್ನ ತೆಗಿತೀನಿ. ಫಸ್ಟು ಈ ರೀತಿ ಸಿಕ್ಕನ್ನ ತೆಗಿಬೇಕು ಚೆನ್ನಾಗಿ. 2 ಭಾಗ ಮಾಡಿಕೊಂಡು ಬುಡಕ್ಕೆ ನಾವು ಚೆನ್ನಾಗಿ ಎಣ್ಣೆ ಹಚ್ಚುವಾಗ ಏನಂದರೆ, ನಾವು ಬರೀ ಕೂದಲಿಗಷ್ಟೇ ಹಚ್ಕೋಬಾರ್ದು, ಚೆನ್ನಾಗಿ ಬುಡಕ್ಕೆ ನಾವು ಎಣ್ಣೆನ ಹಚ್ಚಿ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಆವಾಗಲೇ ತಲೆ ಕೂದಲು ಚೆನ್ನಾಗಿ ಬೆಳೆಯೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ತಲೆಯಲ್ಲಿ ತಲೆ ಕೂದಲು ಅದು ಆಟೋಮೆಟಿಕ್ಕಾಗಿ ಅದೇ ತಲೆ ಕೂದಲು ಬರೋದಕ್ಕೆ ಶುರುವಾಗುತ್ತೆ. ಅದ್ರ ಜೊತೆ ನಿದ್ದೆ, ಊಟ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ನೀವು ಸೊಪ್ಪು, ತರಕಾರಿ, ಹಣ್ಣು, ಜಾಸ್ತಿ ಮೊಳಕೆ ಕಟ್ಟಿರೋ ಅಂಥ ಕಾಳುಗಳು, ಮಜ್ಜಿಗೆ, ರಾಗಿ ಅಂಬ್ಲಿ ಮತ್ತು ಈ ಚೆನ್ನಾಗಿ ನೀರು ಕುಡೀರಿ. ಹೆಚ್ಚೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಸಾಯೋ ತನಕ ಶನಿ ಕಾಟ, ಬಾಳೋದು ಯಾವ ಕಾಲಕ್ಕೆ ನಾವು ಚಿಂತೆ ಮಾಡಿದರೆ ಅದಕ್ಕೆ ಚಿಂತೆ ಬೇಡ.
ಚಿಂತೆ ಎಲ್ರಿಗೂ ಇರುತ್ತೆ, ಬೇಡ ಅಂದರೂ ಬರೋದೇ ಚಿಂತೆ, ದುಡ್ಡಲ್ಲ. ಚಿಂತೆ ಬರುತ್ತಲ್ವ, ಆ ಚಿಂತೆನ ಸ್ವಲ್ಪ ಸೈಡಿಗಿಟ್ಟು ಸ್ವಲ್ಪ ಆರಾಮಾಗಿ ನಿಮಗೋಸ್ಕರ ಸ್ವಲ್ಪ ಹೊತ್ತು ಸಮಯ ಕೊಟ್ಟು ಇದೆಲ್ಲ ಮಾಡ್ಕೊಳ್ಳಿ. ಸಮಯ ಇಲ್ಲ ಅಂತ ಅನ್ನೋದಕ್ಕೆ ಹೋಗಬೇಡಿ. ಸಮಯ ಇರುತ್ತೆ ಎಲ್ರಿಗೂ, 24 ಗಂಟೆನೇ. ನಾನು ಕೂಡ ಕೆಲಸ ಮಾಡ್ತೀನಿ, ನನಗೂ ಗೊತ್ತು, ನನಗೂ 24 ಗಂಟೆನೇ ಸಮಯ ಇರೋದು. ಆದರೆ ಇವೆಲ್ಲ ಮಾಡೋದಕ್ಕೆ ಒಳ್ಳೆ ಮನಸ್ಸಿರಬೇಕು. ಇವೆಲ್ಲ ಮಾಡಿ ಸರಿಯಪ್ಪ ನಮಗೆ ಹೊರ್ಗಡೆ ಹೋಗಿ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಇವೆಲ್ಲ ಮಾಡ್ಕೋಬೋದು ಮನೆಯಲ್ಲೇ, ತುಂಬ ಈಸಿ. ನೀವು ಒಂದು ವಾರಕ್ಕೇ ಗೊತ್ತಾಗೋಗುತ್ತೆ ನಿಮಗೆ ರಿಸಲ್ಟ್ ಇದು. ಯಾಕೆಂದರೆ ನಾನು ಉಪಯೋಗಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಸ್ಟಾರ್ಟಿಂಗು ಕೇಳಿದಾಗ ಅಯ್ಯೋ ಇಷ್ಟೆಲ್ಲ ಯಾರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದು ನಿಜ ಅವಾಗೆಲ್ಲ. ಅದಾದಮೇಲೆ ನಾನು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಒಂದು ಒಳ್ಳೆ ಮನಸ್ಸಿಟ್ಟು ಮಾಡಿದೆ ಈ ಕೆಲಸನ. ಇವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ತಂಗಿ ಕೂಡ ಈ ಪೌಡ್ರೆಲ್ಲ ಮಾಡಿ ಕೊಟ್ಟು ಕಳಿಸ್ತೀನಿ, ನನ್ನ ತಂಗಿಗೆ, ನಮ್ಮ ಅಕ್ಕಂದಿರಿಗೆಲ್ಲ. ಅವರೆಲ್ಲ ತುಂಬ ಖುಷಿ, ಅವ್ರಿಗೆ ಚೆನ್ನಾಗಿ ಬರುತ್ತೆ ತಲೆ ಕೂದಲು, ತುಂಬ ಚೆನ್ನಾಗಿ ಸೊಂಪಾಗಿ. ಬಿಳಿ ಕೂದಲಂತೂ ಅದು ಜಾತಿನೇ ಬಿಡೋದಿಲ್ಲ ಇದು, ಈ ಎಣ್ಣೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನಂಬಲ್ಲ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ, ವಾರಾನ್ಗಟ್ಟಲೆ ಹಚ್ಚಿ ನೋಡಿ. ಏರ್ ಫಾಲ್ ಆಗೋದು ಕಂಪ್ಲೀಟ್ಲಿ ಬಂದಾಯಿತು ನಂದು. ಅದಾದಮೇಲೆ ಬಿಳಿ ಕೂದಲಂತೂ ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ನಾನು ಬಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ನಿಧಾನವಾಗಿ ಬೆರಳುಗಳ ಸಹಾಯದಿಂದ ನೋಡಿ, ನಿಧಾನವಾಗಿ ತಲೆ ಕೂದಲನ್ನು ಮಸಾಜ್ ಮಾಡ್ತೀನಿ. ತುಂಬ ಉದ್ದ ಇಲ್ಲ ನನಗೂ ಗೊತ್ತು, ಆದರೆ ಸೊಂಪಾಗಿದೆ, ದಟ್ಟವಾಗಿದೆ, ಕಪ್ಪಾಗಿದೆ ತಲೆ ಕೂದಲು. ಹಂಗಾಗಿ ನಾನು ಈ ರೀತಿ ಚೆನ್ನಾಗಿ ಹೋಮ್ ರೆಮಿಡಿಗಳನ್ನು ಮಾಡ್ತೀನಿ. ಮತ್ತು ಇದಿಷ್ಟೇ ಅಲ್ಲ, ನಾನು ಏರ್ ಪ್ಯಾಕ್ಗಳನ್ನು ಮಾಡ್ತೀನಿ. ಇವಾಗ ಶೀತದ ಟೈಮು ಅದಕ್ಕೆ ತೋರಿಸ್ತಾ ಇಲ್ಲ, ಯಾರೂ ಯೂಸ್ ಮಾಡಲ್ಲ ಅಂತ. ಆದರೆ ನಾನು ಮಾಡ್ತೀನಿ, ನಾನು ಹಚ್ತೀನಿ, ಏನೂ ಆಗಲ್ಲ ನನಗೆ. ಒಬ್ಬರು ಈ ಶೀತದ ಟೈಮಲ್ಲಿ ಏರ್ ಪ್ಯಾಕ್ ಎಲ್ಲ ಹಾಕಿದ್ರೆ ಕೋಲ್ಡ್ ಆಗುತ್ತೆ ಅದು ಇದು ಅಂತ ಅಂತಾರೆ. ಹಂಗಾಗಿ ತೋರಿಸ್ತೀನಿ ನಾನು ಯಾವ್ಯಾವ ಏರ್ ಪ್ಯಾಕನ್ನು ಹಾಕ್ತೀನಿ ಅಂತ. ಇದನ್ನು ಬಿಟ್ಟು ನಾನು ಯಾವುದೇ ರೀತಿ ಮೆಹಂದಿ ಆಗಲಿ ಕಲ್ಲರ್ ಆಗಲಿ ನಾನು ಯೂಸ್ ಮಾಡೋದಿಲ್ಲ. ಇಷ್ಟೇ ನಾನು ಮಾಡೋ ಅಂಥ ಹೋಮ್ ರೆಮಿಡಿ. ಆಯಿತಾ, ಒಂದು ಸಲ ಟ್ರೈ ಮಾಡಿ, ನಿಮಗೆ ಯಾವ ರೀತಿ ಅನ್ನಿಸ್ತು. ವಾರಾನ್ಗಟ್ಟಲೆ ನೀವು ಹಚ್ಚಬೇಕು, ಬಿಡದೆ ವಾರಕ್ಕೆ 1-2-3 ಸಲನಾದರೂ ನೀವು ಹಚ್ಚಿ ನೋಡಿ. ಬರೀ ಸುಮ್ಮನೆ ಎಣ್ಣೆ ಹಚ್ತೀವಿ ಅಂತ ಹಚ್ಚೋದಲ್ಲ, ನಿಧಾನವಾಗಿ ನೋಡಿ ಈ ಥರ ಕೂದಲು ತುದಿವರೆಗೂ ಚೆನ್ನಾಗಿ ಹಚ್ಚಿ, ಚೆನ್ನಾಗಿ ಮಸಾಜ್ ಮಾಡಿ ಕೂದಲನ್ನ ನೋಡಿ ಈ ರೀತಿ ನಾವು ಮುಂದೆ ಹಾಕ್ಕೊಂಬಿಟ್ಟು ಈ ಥರ ಮುಂದೆ ಹಾಕ್ಕೊಂಡು ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ ರಾತ್ರಿ ಹೊತ್ತು ಈ ರೀತಿ ಮಾಡೋದ್ರಿಂದ. ನಾನು ಮಲಗೋದಕ್ಕಿಂತ ಮುಂಚೆ ದಿನನಿತ್ಯ ಒಂದು 10 ನಿಮಿಷಗಳ ಕಾಲ ನಾನು ಈ ರೀತಿ ಮಾಡ್ತೀನಿ. ಯಾಕೆಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ತಲೆಗೆ ಒಂದು ಒಳ್ಳೆ ಮಸಾಜ್, ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು, ಆವಾಗಲೇ ನಮಗೆ ತಲೆ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗೋದು. ಹಂಗಾಗಿ ನೋಡಿ ನಾನು ಈ ರೀತಿ ಮಾಡಿ ಇದನ್ನು ಜಡೆಗಿಡೆ ಏನು ಹಾಕಲ್ಲ. ಇವಾಗ ಸುಮ್ಮನೆ ಹಿಂಗೆ ಮುದ್ರುಗಟ್ಟಿ ಇದಕ್ಕೊಂದು ಕ್ಲಿಪ್ ಹಾಕ್ತೀನಿ. ಮಲಗೋ ಟೈಮಲ್ಲಿ ಇದಕ್ಕೆ ನಾನೊಂದು ಪ್ಲಾಸ್ಟಿಕ್ ಕವರ್ ಇದೆ ನನ್ನ ಹತ್ರ, ಇದಕ್ಕೆ ಅಂತಲೇ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಇದೇ ಲೂಸಾಗೇ ಬಿಡ್ತೀನಿ, ತುಂಬ ಟೈಟಾಗಿ ಏನೂ ಕಟ್ಟೋದಿಲ್ಲ. ಯಾಕೆಂದರೆ ಈ ಟೈಮಲ್ಲಿ ನಾವು ಅದು ಇದು ಏನಾದರೂ ರಿಬ್ಬನ್ನೆಲ್ಲ ಹಾಕಿದ್ರೆ ಅದರಲ್ಲೂ ಸ್ವಲ್ಪ ಕೂದಲು ಮೆತ್ಕೊಂಡ್ಬಿಡುತ್ತೆ ಹಿಂಗೆ ತೆಗಿವಾಗ. ಅದಕ್ಕೋಸ್ಕರ ನಾನು ಏನೂ ಹಾಕಲ್ಲ, ಸುಮ್ಮನೆ ಹಿಂಗೆ ಮುದ್ರುಗಟ್ಟಿ ಫೋಲ್ಡ್ ಮಾಡಿ ಕಟ್ಟಿ ನಾನು ಅದಕ್ಕೆ ಒಂದು ಕವರ್ ಹಾಕಿ ಮಲಗ್ತೀನಿ. ರಾತ್ರಿ ಮಲಗುವಾಗ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಸ್ನಾನ ಮಾಡಿದರೆ ನಡೆಯುತ್ತೆ. ಒಂದು ರಾತ್ರಿ ಬಿಡಬೇಕು ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ ಮೇಲೆ. ಆವಾಗಲೇ ಎಣ್ಣೆ ಹಚ್ಚಿ ಆವಾಗಲೇ ತೊಳೆಯೋದಿಲ್ಲ ನಾನು. ಒಂದು ರಾತ್ರಿ ಅಂತೂ ಬಿಟ್ಟೇ ಬಿಡ್ತೀನಿ. ನೋಡಿ ಇಷ್ಟೇ ನಾನು ಕಟ್ಟೋದು, ಬೇರೆ ಇನ್ನೇನು ಮಾಡಲ್ಲ. ಈಗ ಇದಕ್ಕೆ ನೋಡಿ ಇಲ್ಲೆಲ್ಲ ತುಂಬಾ ಕಪ್ಪಾಗಿದೆ, ಇದೆಲ್ಲ ಸ್ನಾನ ಮಾಡಿದ್ರೆ ಕ್ಲೀನ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಇಷ್ಟಿದೆ. ಈಗ ಇದನ್ನು ನಾನು ಒಂದು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ. ನೀವು ಕೂಡ ಈ ಒಂದು ಆಯಿಲ್ನ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂಬರೋ ವೀಡಿಯೋಗಳಲ್ಲಿ ನಾನು ಭಾಳಷ್ಟು ಹೇರ್ ಪ್ಯಾಕ್ಗಳನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಹೇರ್ ಪ್ಯಾಕ್ಗಳೆಲ್ಲ. ಹಾಗಾಗಿ ತುಂಬ ಜನ ವೀಡಿಯೋ ಮಾಡೋಕ್ಕೆ ಹೇಳಿದ್ದಾರೆ ನನಗೆ. ಅದನ್ನೆಲ್ಲ ನಾನು ಒಂದ್ಸಲ ವೀಡಿಯೋ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ನಮಸ್ಕಾರ.